ಹಾಯ್ ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ಒತ್ತಡ, ಆಹಾರ, ಜೀವನ ಶೈಲಿ ಹೀಗೆ ಹಲವು ಕಾರಣಗಳಿಂದ ಇಲ್ಲಸಲ್ಲದ ರೋಗಗಳು, ಸಮಸ್ಯೆಗಳು ನಮ್ಮನ್ನು ಕಾಡುವುದು ಸಹಜ. ಅದರಲ್ಲೂ ಭಾರತದಲ್ಲಿ 50% ಮಂದಿ ಮಧುಮೇಹ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇದರೊಂದಿಗೆ ಅಧಿಕ ತೂಕವು ಇಲ್ಲದ ಸಮಸ್ಯೆಗಳನ್ನು ಉಂಟು ಮಾಡಲು ಕಾರಣವಾಗುತ್ತದೆ. ಆ ಕಾರಣಕ್ಕೆ ನಮ್ಮ ದೇಹ ಸ್ಥಿತಿಯನ್ನು ಸುಸ್ಥಿತಿಯಲ್ಲಿ ಇರಿಸಿಕೊಳ್ಳುವುದು ಬಹಳನೇ ಮುಖ್ಯವಾಗುತ್ತದೆ. ರಕ್ತದಲ್ಲಿನ ಸಕ್ಕರೆಯು ಮಟ್ಟ ಏರಿಕೆಯಾಗದಂತೆ ನೋಡಿಕೊಳ್ಳುವುದು, ನಮ್ಮ ಆಹಾರ ಶೈಲಿಗಳಲ್ಲಿ ಹಾಗೂ ದಿನಚರಿಗಳಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು. ಇದರೊಂದಿಗೆ ನೀವು ಜೀವನದಲ್ಲಿ ಎಂದಿಗೂ ಮಧುಮೇಹ ಸಮಸ್ಯೆಗಳಿಂದ ಬಳಲಬಾರದು. ಅಂದರೆ ಈ ಒಂದು ಪಾನೀಯವನ್ನು ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿ ಇರುವಂತಹ ಮಧುಮೇಹ ಸಮಸ್ಯೆಯನ್ನು ನಾವು ದೂರ ತಳ್ಳಬಹುದು. ಹಾಗಾದರೆ ಏನು ಮಾಡಬೇಕಂತ ಹೇಳಿ ಈ ವಿಡಿಯೋವನ್ನು ಫುಲ್ ಕೊನೆ ತನಕ ನೋಡಿ. ಮಧುಮೇಹವನ್ನು ತಡೆಗಟ್ಟಲು ಅಥವಾ ಮಧುಮೇಹವನ್ನು ನಿಯಂತ್ರಣದಲ್ಲಿರಲು ಪ್ರತಿದಿನ ಸಬ್ಜಾ ಬೀಜ ಅಂದರೆ ಕಾಮಕಸ್ತೂರಿ ಬೀಜ ಇದನ್ನು ನೀರಲ್ಲಿ ಹಾಕಿ ಕುಡಿಯಬೇಕು. ನಿಮ್ಮ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಇದು ಅತ್ಯುತ್ತಮ ಪರಿಹಾರ ಎಂದರೆ ತಪ್ಪಾಗುವುದಿಲ್ಲ. ಸಬ್ಜಾ ಬೀಜಗಳನ್ನು ನೀರಿನಲ್ಲಿ ಕಾಲು ಗಂಟೆಯಿಂದ ಅರ್ಧ ಗಂಟೆವರೆಗೆ ನೆನೆಸಿಡಿ. ಆ ನೀರಿನೊಂದಿಗೆ ನಿಂಬೆ ರಸವನ್ನು ಸೇರಿಸಿದರೆ ಅದು ಪೌಷ್ಟಿಕ ಪಾನೀಯವಾಗುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವಿಸುವುದರಿಂದ ಜಂಕ್ ಫುಡ್ನಂತಹ ಆಹಾರದ ಕಡು ಬಯಕೆಗಳನ್ನು ನಿಯಂತ್ರಿಸಲಿದ್ದು ಸಹಾಯ ಆಗುತ್ತದೆ. ಚಯಾಪಚಯ ಕ್ರಿಯೆಗಳನ್ನು ಹೆಚ್ಚಿಸುತ್ತದೆ. ಹೃದಯದ ಆರೋಗ್ಯವನ್ನು ಕೂಡ ಉತ್ತೇಜಿಸುತ್ತದೆ. ಸಬ್ಜಾ ಬೀಜಗಳು ಪೌಷ್ಟಿಕಾಂಶ ಸಮೃದ್ಧವಾಗಿ ಇರುತ್ತದೆ. ಇವುಗಳನ್ನು ಪವರ್ ಫುಡ್ ಎಂದು ಕೂಡ ಕರೆಯಲಾಗುತ್ತದೆ. ಪ್ರಾಚೀನ ಕಾಲದಿಂದಲೂ ಇದು ಆಹಾರದ ಭಾಗವಾಗಿದೆ. ಅವುಗಳನ್ನು ಸಾಂಪ್ರದಾಯಿಕ ಔಷಧಿ ಕೂಡ ಬಳಸಲಾಗುತ್ತದೆ. ಇದರಲ್ಲಿ ಪ್ರೋಟೀನ್ ಅಧಿಕವಾಗಿರುತ್ತದೆ. ಈ ಸಣ್ಣ ಕಪ್ಪು ಬೀಜಗಳು ಅಗತ್ಯವಾದ ಕೊಬ್ಬಿನಾಂಶಗಳು ಮತ್ತು ಆಹಾರದ ನಾರಿನಾಂಶ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಕಬ್ಬಿಣದಂತಹ ಖನಿಜಗಳು ಮತ್ತು ಇತರ ಸೂಕ್ಷ್ಮ ಪೋಷಕಾಂಶಗಳಿಂದ ತುಂಬಿರುತ್ತದೆ. ಇದು ಆರೋಗ್ಯಕರವಾದ ಕರುಳಿನ ಚಲನೆಯನ್ನು ಉತ್ತೇಜಿಸುತ್ತದೆ. ಹೊಟ್ಟೆ ಉಬ್ಬುವುದನ್ನು ತಡೆಯುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಅವುಗಳನ್ನು ಸೇವಿಸುವುದರಿಂದ ಅನಾರೋಗ್ಯದ ಆಹಾರದ ಕಡುಬಯಕೆಗಳನ್ನು ತಡೆಗಟ್ಟುತ್ತದೆ. ಇದು ದಿನವಿಡೀ ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತದೆ. ಸೊ ನೋಡಿದಲ್ಲ ಫ್ರೆಂಡ್ಸ್, ಸಬ್ಜಾ ಬೀಜಗಳನ್ನು ತಿನ್ನುವುದರಿಂದ ಇಷ್ಟೆಲ್ಲ ಪ್ರಯೋಜನಕಾರಿ ಇದೆ ಅಂದರೆ ಯಾಕೆ ನಾವು ಅದನ್ನು ದಿನವಿಡೀ ಸೇವಿಸಬಾರದು? ಈ ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.